ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಬಿಗ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಾನ್ಯ ಶಿಕ್ಷಣ ಸಚಿವರಾದ ಮೋದಿ ಬಂಗಾರಪ್ಪ ಅವರು ಪ್ರೆಸ್ ಮೀಟಿಂಗ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ನೇಮಕಾತಿ ಕುರಿತು ಎಲ್ಲ ರೀತಿ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಒಳ ಮೀಸಲಾತಿ ಒಂದರಿಂದ ನಿಮಗೆ ನೇಮಕಾತಿ ಪ್ರಕ್ರಿಯೆ ವಿಳಂಬ ಕೂಡ ಆಗಿತ್ತು. ಈಗ ಮಧು ಬಂಗಾರಪ್ಪ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೇಮಕಾತಿಗೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಇನ್ನು ಒಂದು ವಾರದಲ್ಲಿ ನಿಮಗೆ ಸಾಧ್ಯತೆ ಇದೆ ನೋಟಿಫಿಕೇಶನ್ ಆಗೋದಕ್ಕೆ. ಇಲಾಖಾ ಅವರು ಹುದ್ದೆಗಳ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು 4 ರಿಂದ 5 ತಿಂಗಳಲ್ಲಿ ನಿಮಗೆ ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಕೂಡ ಮಾಡ್ತಾರೆ. ಅಂದಾಜು 3 ತಿಂಗಳಲ್ಲಿ ಕೂಡ ಮಾಡ್ತಾರೆ. ಇದರ ಬಗ್ಗೆ ಸಭೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. 6 ತಿಂಗಳು ಒಳಗಡೆ ಮುಗಿಸ್ಬೇಕು ಅಂತ ನಾನು ಕಳೆದ ವರ್ಷದಿಂದ ಹೇಳ್ಕೊಂಡ್ ಬಂದಿದ್ದೆ. ಬಟ್ ಒಳ ಮೀಸಲಾತಿ ಕಾರಣ ಡಿಲೇ ಕೂಡ ಆಗಿತ್ತು. ನಾನು 4-5 ತಿಂಗಳಲ್ಲಿ ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಜೂನ್ ನಲ್ಲಿ ಶಿಕ್ಷಕರ ನೇಮಕಾತಿ ಅನ್ಕೊಂಡಿದ್ವಿ, ನಂತರ ಜುಲೈ ಅನ್ಕೊಂಡಿದ್ವಿ. ಈಗ 2-3 ತಿಂಗಳು ಇದೆ, ಮ್ಯಾಜಿಕ್ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ 4-5 ತಿಂಗಳಲ್ಲಿ 4 to 5 ಮಂತ್ಸ್ ಒಳಗಡೆ ನಿಮಗೆ ಶಿಕ್ಷಕರ ನೇಮಕಾತಿನ ನಾವು ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ರೀತಿ ತಯಾರಿ ಮಾಡ್ಕೊಳ್ಳಿ. ವಿವಿಧ ಹುದ್ದೆಗಳು ನಿಮಗೆ ಗೊತ್ತಿರೋಗೆ ಕೋರ್ಟ್ ಅಲ್ಲಿ ಇತ್ತು, ಸಾಕಷ್ಟು ಸಮಸ್ಯೆ ಕೂಡ ಆಗಿತ್ತು. ಹಾಗಾಗಿ ನಮಗೆ ಟಿ ಪರೀಕ್ಷೆ ಮುಗಿಸಿದ್ವಿ. ನಾವು ಟಿ ಮಾಡೋದೇ ಡೌಟ್. ಹಾಗಾಗಿ CET ಮಾಡಬಹುದು. ಆ ನಿಟ್ಟಿನಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು. ಗ್ಯಾಪ್ ನೋಡ್ಕೊಳ್ಳಿ. ಮೊದಲು ನಿಮಗೆ ಟಿ ಡೌಟ್, ಈಗ CET ಮಾತ್ರ ಮಾಡ್ತೀವಿ ಅಂತ ಹೇಳಿ ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಗ್ಯಾಪ್ ನೋಡ್ಕೊಳ್ಳಿ ಮಾನ್ಯ ಶಿಕ್ಷಣ ಸಚಿವರು. ಥ್ಯಾಂಕ್ ಯು.